ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 20. ಅವನ ನರಳುವಿಕೆಗೆ ಅವಳಿಗೆ ವಿಪರೀತ ಅಳು ಬಂದಿತ್ತು. ತನ್ನ ಸ್ಥಿತಿ ನೆನೆದು ತಕ್ಷಣ ಕ್ಷಿತ್ ಆದಷ್ಟು ಬೇಗ ಬರಲಿ ಎಂದು ಬೇಡ್ಕೊಂಡ್ಳು. ಅವನು ಮತ್ತೆ ಎಚ್ಚರ ತಪ್ಪಿದ್ದಕ್ಕೆ ಡಾಕ್ಟರ್ನ ಕರೆಯಲು ಕಂಗಾಲಾಗಿ ಅತ್ತ ಓಡಿದ್ಲು. ನನಗೆ ಎಲ್ಲವನ್ನು ಎದುರಿಸುವ ಶಕ್ತಿ ಕೊಡು ಕೃಷ್ಣ ಎಂದು ದೇವರ ಮೊರೆ ಹೋಗಿದ್ಲು. ಡಾಕ್ಟರ್: ಅತಿಯಾದ ಸುಸ್ತಿಗೆ ಪ್ರಜ್ಞೆ ತಪ್ಪಿದೆ ಅಷ್ಟೆ, ನೀವೇನು ಚಿಂತಿಸಬೇಡಿ, ಇಂದು ರಾತ್ರಿ ಇಲ್ಲೇ ಇರಲಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅವರ ಕಂಡೀಷನ್ ನೋಡಿ. ಸರಿ ಡಾಕ್ಟರ್, ತಲೆ ತಿರುವಿದಳು. ಅವಳ ಮನದಲ್ಲಿ ವಿಪರೀತ ಸಂಕಟ, ಭಯ, ಬಾಡಿ ಪೂರ್ತಿ ನಡುಗಿದ ಅನುಭವ. ಅವಳಲ್ಲಿನ ವೇದನೆ ಯಾವ ರೀತಿ ವ್ಯಕ್ತಪಡಿಸಬೇಕೋ ಆಕೆಗೆ ತಿಳಿಲಿಲ್ಲ. ಆ ಕ್ಷಣಕ್ಕೆ ಯಾರಾದರೂ ಹೆಗಲು ನೀಡಲು ಬೇಕಿತ್ತು. ಆದರೆ ಒಬ್ಬ ಕೆಲಸದ ನಡುವಲ್ಲಿ ಸಿಕ್ಕಿಬಿಟ್ಟಿದ್ದ, ಇನ್ನೊಬ್ಬ ನೆಮ್ಮದಿಯಾಗಿ ಮಲಗಿದ್ದ. ಅವನ ಮುಖವನ್ನೇ ದಿಟ್ಟಿಸುತ್ತಾ ಕುಳಿತು ಕೆಲವು ಕ್ಷಣಗಳೂ ಕಳೆದಿರಲಿಲ್ಲ. ಆಗಲೇ ಅವನ ಮೊಬೈಲ್ಗೆ ಮತ್ತೊಮ್ಮೆ ಕರೆ ಬಂದಿತ್ತು. ಹಾಸ್ಪಿಟಲ್ ನೇಮ್ ತಿಳಿಯಲು ಈ ಬಾರಿ ಮಾತನಾಡಿದ್ದು ಆದಿ. ಪೂರ್ತಿ ಡೀಟೇಲ್ಸ್ ತಿಳಿದವನು ಬಂದು ತಲುಪಿದ್ದು ಸಾಮ್ರಾಟ್ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ. ಮಿಸ್ಟರ್ ಸಾಮ್ರಾಟ್? ನೋ, ಮಿಸ್ಸಸ್ ಸಾಮ್ರಾಟ್. ಎಷ್ಟು ಚಂದ ಹೆಸರು, ಆಕೆ ನುಡಿದುಕೊಂಡ್ಳು. ವಿಜು 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 ಸುಗುಣ ಶ್ರಾವಣಿ ಕೂಗುತ್ತಾ ಬಂದರು. ಆದಿ: ದೊಡ್ಡಪ್ಪ, ಈ ಅಮ್ಮಂದ್ರಿಗೆ ಸ್ವಲ್ಪ ಸುಮ್ಮನಿರಲು ಹೇಳು, ಇದು ಹಾಸ್ಪಿಟಲ್. ಆದಿ ಅಣ್ಣ, ನೀನು ಸುಮ್ಮನಿರು, ಪಂಚಮಿ ಗದ್ರಿದ್ಲು. ಪಂಚಮಿ, ಆದಿ ಹೇಳಿದ್ದು ಸರಿ, ಸುಮ್ಮನೆ ನಡೀರಿ. ಅವನ ವಾರ್ಡ್ ತಲುಪಿದವರಿಗೆ ಮಗ ಈ ರೀತಿ ಮಲಗಿದ್ದು ನೋಡಿ ಸಂಕಟವಾಯಿತು. ಪಕ್ಕದಲ್ಲಿದ್ದ ಹೃದಯಳನ್ನು ಯಾರೂ ಗಮನಿಸಲಿಲ್ಲ, ಆದಿಯ ಹೊರತು. ವಿಜು, ಏನಾಯ್ತೋ ಕಂದ ನಿಂಗೆ, ಎದ್ದೇಳಪ್ಪ. ಅವರ ಅಳು ನೋಡಿ ಅವರ ಮನೆಯವರು ಅಲ್ಲ ತನ್ನ ಮನೆಯವರೆಂದು ಗುರುತಿಸಿದಳಾಕೆ. ಅವಳ ಮುಖದಲ್ಲಿ ಸಂತೋಷಕ್ಕೆ ನಗು ಅರಳಿತು. ಆದರೆ ಅದನ್ನು ನೋಡಿದ ಪಂಚಮಿ ತಿಳಿದದ್ದೇ ಬೇರೆ. ಕಣ್ಣೀರು ಒರೆಸಿಕೊಂಡವಳು: ಸಂತೋಷನಾ? ನಿಂಗೆ ಇವಾಗ ಸಂತೋಷನಾ? ಹೇಗೆ ನಗ್ತಿದ್ಯಾ ನೋಡು. ಅಲ್ಲಿ ಗಂಡ ಹುಷಾರಿಲ್ಲದೆ ಮಲಗಿದ್ದಾನೆ ಅಂತ ಗೊತ್ತಿದ್ರು ನೀನು ಯಾವ ಸೀಮೆ ಹೆಂಡ್ತಿ? ಅಂತೂ ಒಬ್ಬರನ್ನ ಕಿತ್ಕೊಂಡಿದ್ದು ಸಾಲದು ಅಂತ ಮತ್ತೊಬ್ಬರನ್ನು ಮೇಲೆ ಕಳಿಸೋ ಯೋಜನೆ ಹಾಕಿದ್ದೀರಾ ಅಲ್ವಾ? ಅಯೋಮಯವಾಗಿ ಅವಳನ್ನು ನೋಡ್ತಾ ನಿಂತಿದ್ಲು. ಅವಳು ಯಾರನ್ನು ಬೈತಾ ಇದ್ದಾಳೆ ಅನ್ನೋದೇ ಆಕೆಗೆ ಅರ್ಥ ಆಗಲಿಲ್ಲ. ಸುಮ್ಮನೆ ಹಣ್ಣು ಬಿಡಿಸೋದ್ರಲ್ಲಿ ತೊಡಗಿದಳು. ಅವಳ ಮರುತ್ತರಕ್ಕೆ ಕಾಯುತ್ತಿದ್ದ ಪಂಚಮಿಗೆ ಮುಖಭಂಗವಾಯಿತು. ಹೃದಯ ಅಂದರೆ ನೀನೇನಾ? ಕೋಪದಲ್ಲಿ ಜೋರಾಗಿ ಕೂಗಿದಳು ಪಂಚಮಿ. ಮಲಗಿದ್ದ ಸಾಮ್ರಾಟ್ಗೆ ಎಚ್ಚರವಾದರೂ ಏಳಲಾಗಲಿಲ್ಲ. ಇವರ ಎಲ್ಲ ಮಾತಂತೂ ಕೇಳ್ತಿದ್ದ. ಹೌದು, ನೀವು ಸಾಮ್ರಾಟ್ ತಂಗಿ ಅಲ್ವಾ? ನಗುತ್ತಾ ಅವಳ ಮುಂದೆ ಹಣ್ಣು ಹಿಡಿದ್ಲು. ಜೋರಾಗಿ ತಳ್ಳಿದ ರಭಸಕ್ಕೆ ಹಣ್ಣುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಬೆದರಿದ ಕಂಗಳಿಂದ ಅವರನ್ನೆಲ್ಲ ನೋಡ್ತಾ ನಿಂತು ಬಿಟ್ಲು. ಅವರು ಯಾರೂ ಸಾಮಾನ್ಯ ಜನರಂತೆ ಕಾಣಲಿಲ್ಲ. ಆದಿ: ಪಂಚಮಿ, ಸ್ವಲ್ಪ ಸುಮ್ಮನೆ ಇರು. ಈ ಕೋಪ ಒಳ್ಳೆಯದಲ್ಲ. ಈ ಸಮಯಕ್ಕೆ ನಿನ್ನ ಅಹಂಕಾರ ತೋರಿಸೋ ಅಗತ್ಯನೂ ಇಲ್ಲ. ಕೋಪದಲ್ಲೇ ಬೈದ ಮೋಹನ್. ಆದಿ, ನೀನು ಸುಮ್ಮನಿರು. ನೋಡು, ನಮ್ಮ ಮಗನನ್ನ ಯಾವ ರೀತಿಯ ವಾರ್ಡ್ನಲ್ಲಿ ಮಲಗಿಸಿದ್ದಾಳಂತ. ಇದಕ್ಕಿಂತ ಫೆಸಿಲಿಟಿ ಇರೋ 2 ಹಾಸ್ಪಿಟಲ್ಗೆ ಮಾಲೀಕ ಅವನು. ಅಂಥವನನ್ನು ಹೇಗೆ ನೋಡ್ಕೋತಿದ್ದಾಳೆ ನೋಡು. ಮಾವ, ಅದು ಸಾಮ್ರಾಟ್ ಅಡ್ಮಿಟ್. ಗೊತ್ತಿಲ್ಲ. ತೊದಲಿ ಅವರ ಮಾತಿಗೆ ಹೆದರಿ ನುಡಿದ್ಲು. ಏನು ಗೊತ್ತಿಲ್ಲ? ಎಲ್ಲ ಗೊತ್ತಿದ್ದೇ ಅಲ್ವಾ ನೀನು ಅವನನ್ನು ಮದುವೆ ಆಗಿದ್ದು. ಅದೇನು ಮಾಯ ಮಾಡಿದ್ದೆ ನೀನು ನಮ್ಮ ಅಣ್ಣನಿಗೆ? ಹೋ, ಈ ಸೌಂದರ್ಯದಿಂದನಾ? ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು, ಮನಸ್ಸು ಕೂಡ ಹಾಗೇ ಇರಬೇಕು, ವ್ಯಂಗ್ಯವಾಗಿ ನುಡಿದಳು ಪಂಚಮಿ. ಆದಿ: ಪಂಚಮಿ, ಸಾಕು ಮಾಡು, ಹಾಗೆಲ್ಲ ಮಾತಾಡಬಾರ್ದು, ರೇಗಿದ ಅವನು. ಸುಗುಣ: ಏನಾದಿ ನಿನ್ನ ಮಾತಿನರ್ಥ? ಪಂಚಮಿ ಹೇಳ್ತಿರೋದು ಸುಳ್ಳಾ? ಈ ಹುಡುಗಿ ನಮ್ಮ ಮನೆ ಮರ್ಯಾದೆನೇ ತೆಗೆಯೋ ಹಾಗೆ ಮಾಡಿದ್ಲು. ಇವಳು ಯಾವತ್ತೂ ನಮ್ಮ ಮನೆ ಸೊಸೆ ಆಗೋಕ್ಕಾಗಲ್ಲ. ನಾವು ಊರಲ್ಲಿ ತಲೆ ಎತ್ತಿ ಓಡಾಡದೇ ಇರೋ ರೀತಿ ಮಾಡಿಬಿಟ್ಟೆ. ಅವರು ಕೋಪದಲ್ಲಿ ಅಬ್ಬರಿಸಿದರು. ಅವರ ಮಾತಿಗೆ ಬೆವರೊಡೆದಿತ್ತು ಭಯಕ್ಕೆ ಅವಳ ಮುಖದಲ್ಲಿ. ಇವರೆಲ್ಲರ ಆರೋಪಕ್ಕೆ ನಾನು ಯಾವ ರೀತಿ ಉತ್ತರಿಸಬೇಕೋ ಆಕೆಗೆ ತಿಳಿಯದಾಯಿತು. ಮೋಹನ್: ಈ ಹುಡುಗಿ ಯಾವತ್ತೂ ಸಾಮ್ರಾಟ್ ಹೆಂಡ್ತಿ. ನಮ್ಮ ಮನೆ ಸೊಸೆ ಆಗೋಕ್ಕೆ ಸಾಧ್ಯವಿಲ್ಲ. ಲಯನೇ ನಮ್ಮ ಮನೆ ಸೊಸೆ. ಡಿಸ್ಚಾರ್ಜ್ ಮಾಡಿಸೋಣ. ಹೋಗಲು ಹೊರಟ ಮೋಹನ್ರನ್ನ ತಡೆದಳು. ನಿಲ್ಲಿ ಮಾವ, ದಿಟ್ಟೆಯಾಗಿ ನುಡಿದಳು. ನೋಡು ದಯಾ, ಸಾಮ್ರಾಟ್ ಮನೆಯವರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಹಳ್ಳಿ ಜನ, ಮನೆ ಮರ್ಯಾದೆ ಹಾಗೆ ಹೀಗೆ ನಾವು ಸೇರಿಸಲ್ಲ ಅಂತ ರಂಪಾಟ ಮಾಡುವುದು ಸಹಜ. ಆದರೆ ಅದಕ್ಕೆಲ್ಲ ನೀನು ಕರಗಿ ಸಾಮ್ರಾಟ್ನ ಬಿಟ್ಬಿಡಬೇಡ. ಒಂದಲ್ಲ ಒಂದಿನ ಸಾಮ್ರಾಟ್ ಮದುವೆ ಆಗ್ತಿದ್ದ. ಇಷ್ಟಕ್ಕೂ ಸಾಮ್ರಾಟ್ ಯಾವುದೇ ಹುಡುಗಿನ ಇಷ್ಟಪಟ್ಟಿಲ್ಲ. ಅವನ ಪ್ರೀತಿ ಹೃದಯಾಳಿಗೆ ಮಾತ್ರ ಸಿಗಬೇಕು. ಒಂದಲ್ಲ ಒಂದಿನ ನೀನು ಅವ್ರ ಮನೆಯವರನ್ನೆಲ್ಲ ಎದುರಿಸ್ಬೇಕು. ಆ ದಿನ ನನ್ನ ದಯ ಯಾರಿಗೂ ಹೆದರದೆ ನ್ಯಾಯವಾದ ನಿರ್ಧಾರ ತಗೋತಾಳೆ ಅನ್ನೋ ನಂಬಿಕೆ ನನಗಿದೆ. ಸಾಕು ದಯ, ಅಟ್ಲೀಸ್ಟ್ ಸಾಮ್ರಾಟ್ ವಿಷಯದಲ್ಲಾದರೂ ಒಂಚೂರು ಸ್ವಾರ್ಥಿ ಆಗಿಬಿಡು ದಯ. ಗೆಳೆಯ ಹೇಳಿದ್ದ ಮಾತುಗಳು ನೆನಪಾದವು ಆಗ. ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಖಂಡಿತ ನನಗೆ ಅರ್ಥ ಆಗ್ತಿಲ್ಲ.
ಬಿಡಿಸಿ ಹೇಳಿ, ನಾನು ಖಂಡಿತ ಅರ್ಥ ಮಾಡ್ಕೋತೀನಿ. ನಿಮ್ಮನ್ನೆಲ್ಲ ನೋಡಿದ್ದೇ ಇವಾಗ, ಅಂಥದ್ರಲ್ಲಿ ನೀವು ಏನೇನೋ ಹೇಳ್ತಿದ್ದೀರಾ. ಹಾಗೆ ಸಾಮ್ರಾಟ್ ನನ್ನ ಗಂಡ, ನಾನು ಸಾಮ್ರಾಟ್ ಹೆಂಡ್ತಿ. ಇದನ್ನು ಸ್ವತಃ ಬ್ರಹ್ಮ ಬಂದರೂ ಅಳಿಸಲು ಸಾಧ್ಯವಿಲ್ಲ. ನೀವು ಕರ್ಕೊಂಡು ಹೋಗೋದಾದರೆ ಸಾಮ್ರಾಟ್ ಜೊತೆಗೆ ನಾನು ಕೂಡ ಬರ್ತೀನಿ. ಧೈರ್ಯವಾಗಿ ಏನೋ ನುಡಿದ್ಲು. ಆದರೆ ಅವಳ ಕಾಲು ನಡುಗ್ತಾ ಇದ್ದದ್ದು ಗಮನಿಸಿದ್ದು ಆದಿ ಮಾತ್ರ. ದೊಡ್ಡದಾದ ಉಸಿರು ಆಚೆ ಬಿಟ್ಟಳಾಕೆ. ಅವಳಿಗೆ ಅನುಮಾನ, ನಾನು ಯಾವಾಗ ದೊಡ್ಡವ್ರಿಗೆ ಈ ರೀತಿಯಲ್ಲಿ ಮಾತನಾಡೋದು ಕಲಿತೆ ಅಂತ. ಓಹೋಹೋ, ಅಂದರೆ ಆಗಲೇ ಮನೆಗೆ ಬರಬೇಕೆನ್ನೋ ಪ್ಲಾನನ್ನು ಇನ್ನು ಮುಂದೆ ಬೈಯುತ್ತಿದ್ದವಳನ್ನು ತಡೆದ ಸಾಮ್ರಾಟ್. ಪಂಚಮಿ ಪುಟ್ಟ, ಇವಾಗ ಎಲ್ಲರ ದೃಷ್ಟಿ ಅವನ ಕಡೆ ಹರಿಯಿತು. ಅಣ್ಣ ಹೇಗಿದ್ಯೋ? ಮಾತುಗಳು ಬಂದವಾದರೂ ಗಂಟಲಲ್ಲೇ ಉಳಿದವು. ಅವಳಲ್ಲಿಂದ ಬಿರುಗಾಳಿಯಂತೆ ಹೋದ್ಲು. ಸುಗುಣ, ಹೇಗಿದ್ಯೋ? ಏನೋ ನಿನ್ನ ಅವಸ್ಥೆ? ಹುಷಾರಿಲ್ಲದೆ ಇದ್ದಾಗ ತಿಳಿಸೋಕೇನು ನಿಂಗೆ? ನೋಡು, ನಿನ್ನ ಈ ರೀತಿ ನೋಡ್ಬೇಕಾಗಿ ಬಂತು. ನಡಿ ಮನೆಗೆ ಹೋಗೋಣ. ಅದೇನೇ ನೋಡೋದಿದ್ರು ಡಾಕ್ಟರ್ ನಿನ್ನ ಅಲ್ಲೇ ಬಂದು ನೋಡ್ತಾರೆ. ಅತ್ತೆ, ಅವ್ರು ಇವಾಗ ಟ್ರಾವೆಲ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಬೇಡ, ಈ ಬಾರಿ ನಿಧಾನವಾಗಿ ಹೇಳಿದ್ಲು. ಅವಳ ಕಡೆಗೆ ತೀಕ್ಷ್ಣ ನೋಟ ಬೀರಿದರಾಕೆ. ಸುಮ್ಮನೆ ತಲೆ ತಗ್ಗಿಸಿದಳು ಹೃದಯ. ಅಮ್ಮ, ನನಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಪ್ಲೀಸ್, ಸುಸ್ತಾಗ್ತಿದೆ. ನಿಮ್ಮ ಮಡ್ಲಲ್ಲಿ ಮಲಗ್ತೀನಿ ಬೇಡಿಕೊಂಡಂತೆ ಹೇಳಿದ್ದ ಸಾಮ್ರಾಟ್. ಬಾರೋ. ಕಣ್ಣೀರು ಒರೆಸಿಕೊಂಡು ಮಗನ ತಲೆ ನೇವರಿಸುತ್ತಾ ಆಕೆ ಮಲಗಿಸುತ್ತಿದ್ದ ರೀತಿ ಕಂಡ ಹೃದಯಾಳಿಗೆ ತನಗೆ ಈ ಭಾಗ್ಯ ಇಲ್ಲ. ಸಾಮ್ರಾಟ್ ಎಷ್ಟು ಅದೃಷ್ಟವಂತ. ಅವರಿಬ್ಬರನ್ನ ನೋಡುತ್ತಾ ಕುಳಿತವಳಿಗೆ ಅವರು ಇಂಥದ್ದೇ 2 ಹಾಸ್ಪಿಟಲ್ಗೆ ಮಾಲೀಕನೆಂದದ್ದು ನೆನಪಿಸಿಕೊಂಡು ಎಲ್ಲರನ್ನೂ ಗಮನಿಸಿದ್ಲು. ಆದಿ ತನ್ನಣ್ಣನಿಗೆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲು ಕೇಳಲು ಹೋಗಿದ್ದ. ಅವರನ್ನು ನೋಡಿದ್ರೆ ಹೇಳಬಹುದಿತ್ತು ತುಂಬ ಶ್ರೀಮಂತರೆಂದು. ಅವರ ಉಡುಗೆಯಲ್ಲೇ, ಮಾತಿನ ಗತ್ತಲ್ಲೇ. ಇವಳ ಕಡೆ ನೋಡಿದ ಎಲ್ಲರಿಗೂ ಮೂಗು ಮುರಿದರು. ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡಿ ನಿಂತಿದ್ರು. ಇವಳೇನೋ ಮಾಡಬಾರದ ತಪ್ಪು ಮಾಡಿದ್ದಾಳೆನ್ನುವುದು ಅವರ ಕಣ್ಣಲ್ಲಿ ಎದ್ದು ತೋರುತ್ತಿತ್ತು. ಅಸಹ್ಯವನ್ನು ನೋಡಿದ ರೀತಿ ಅವರು ಇವಳನ್ನು ನೋಡ್ತಿದ್ರೆ ಅದನ್ನು ತಡೆಯುವ ಶಕ್ತಿ ವೀಕ್ ಹಾರ್ಟ್ ಇರುವ ಸಾಮ್ರಾಟ್ನ ಹಾರ್ಟ್ಗೆ ಇರಲಿಲ್ಲ. ತಲೆ ತಗ್ಗಿಸಿ ನಿಂತಳು. ಕ್ಷಿತ್, ನೀನು ಹೇಳಿದ ಹಾಗೆ ಮಾತನಾಡಿದ್ದಕ್ಕೆ ಇದೇನೋ ಇಲ್ಲಿ ಆಗ್ತಾ ಇರೋದು. ಸಾಮ್ರಾಟ್ ಯಾಕೆ ನಂಗೆ ಸುಳ್ಳು ಹೇಳಿದ್ದು? ಇವ್ರು ಯಾಕೆ ನನ್ನ ಹೀಗೆ ನೋಡ್ತಿದ್ದಾರೆ? ನನಗೆ ಒಂದೂ ಅರ್ಥ ಆಗ್ತಿಲ್ಲ. ಪ್ಲೀಸ್ ಬೇಗ ಬಾ ಕ್ಷಿತ್. ಮನಸ್ಸಲ್ಲೇ ಗೆಳೆಯ ಬರಲೆಂದು ಅಂದುಕೊಳ್ಳುತ್ತಿದ್ದಳು. ಆದರೆ ಈ ಬಾರಿ ಅವ ಬರಲಿಲ್ಲ. ಅವನಿಗೆ ಹೊದ್ದು ಮಲಗುವಷ್ಟು ಕೆಲಸ. ಇಂದು ಅವನಿಗೆ ಇವಳ ಸಹಾಯ ಬೇಕಿತ್ತಾದರೂ ಅವಳ ಪರಿಸ್ಥಿತಿ ನೆನೆದು ಕೇಳಿರಲಿಲ್ಲ. ಸುಮ್ಮನೆ ಕಾಲ್ ಮಾಡಿ ವಿಚಾರಿಸಿದ್ದನಷ್ಟೆ. ಅವನನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿಸಿದ ಬಳಿಕ ಅವನ ಪಕ್ಕ ಇವಳನ್ನು ಹೋಗಲೇ ಬಿಡಲಿಲ್ಲ. ಸುಗುಣ ಮತ್ತೆ ಶ್ರಾವಣಿ. ದೂರದಲ್ಲೇ ನಿಂತಿದ್ದಳು ಪಂಚಮಿ ಅಣ್ಣನ ಮೇಲಿನ ಮುನಿಸಿನಿಂದ. ಸಾಮ್ರಾಟ್ ಹೇಗಿದ್ದೀರಾ? ಅವನನ್ನು ವಿಚಾರಿಸಲು ಹೋದವಳನ್ನು ತಡೆದ ಶ್ರಾವಣಿ. ಅಲ್ಲೇ ನಿಲ್ಲು. ನೀನು ಯಾರು ನಮ್ಮ ಮಗನನ್ನು ವಿಚಾರಿಸಲು? ನಮ್ಮ ಮಗ ನಮಗೆ ಹೇಳದೆ ಯಾವ ಕೆಲಸವೂ ಮಾಡಿಲ್ಲ. ಅಂಥದ್ರಲ್ಲಿ ಮದುವೆ ಅನ್ನೋ ಒಂದು ದೊಡ್ಡ ಬಂಧವನ್ನು ಅವನು ನಮ್ಮಲ್ಲಿ ಹೇಳಿಲ್ಲ ಅಂದರೆ ನಾವು ನಿನ್ನ ನಮ್ಮ ಸೊಸೆಯಾಗಿ ಒಪ್ಪಲ್ಲ. ಅಲ್ಲೇ ನಿಲ್ಲು. ನಿನ್ನ ಯೋಗ್ಯತೆ ಏನು? ನಮ್ಮ ಸಾಮ್ರಾಟ್ ಯೋಗ್ಯತೆ ಏನು? ಅದು ಹೇಗೆ ಅಂದ್ಕೊಂಡೆ ನೀನು ಸಾಮ್ರಾಟ್ ಹೆಂಡ್ತಿ ಅಂತ? ನಮ್ಮಲ್ಲಿ ಈ ರೀತಿಯಲ್ಲಿ ಸಂಸಾರ ಮಾಡುವವರನ್ನು ಡ್ಯಾಶ್ ಅಂದೇ ಹೇಳುವುದು. ಅವರ ಮಾತಿನ ಪ್ರಹಾರಕ್ಕೆ ಅವಳಿಗೆ ಮಾತು ಆಚೆ ಬರಲಿಲ್ಲ. ಸುಮ್ಮನೆ ಕುಳಿತಿದ್ದಳಾಕೆ. ಇಂದು ಕಣ್ಣೀರು ಆಕೆಗೆ ಸಹಕರಿಸಲಿಲ್ಲ. ಹೇಗೆ ಪ್ರತಿಕ್ರಿಯೆ ನೀಡಬೇಕು? ಈ ಥರ ಮಾತೆಲ್ಲ ಆಕೆಗೆ ಹೊಸದು. ಹೇಗೆ, ಯಾವ ರೀತಿಯಲ್ಲಿ ತನ್ನ ಮೇಲಿನ ಆಪಾದನೆ ತಾನು ತೊಡೆದುಕೊಳ್ಳಬೇಕು? ಅವಳ ಮೌನವೇ ಅವರನ್ನು ಶಾಂತಗೊಳಿಸಿತ್ತೆಂದರೆ ತಪ್ಪಿಲ್ಲ. ಒಂದು ನಿರ್ಲಕ್ಷ್ಯ ಸಾಕು ಎಂಥವರನ್ನ ನಾವು ಶಾಂತಗೊಳಿಸಬಹುದು. ಆದರೆ ಅದು ಅತಿಯಾದಾಗ? ಮಧ್ಯರಾತ್ರಿ ಮಗನನ್ನು ನೋಡುತ್ತಲೇ ಕುಳಿತಿದ್ದ ತಾಯಂದಿರಿಗೆ ಬಂದ ಸುಸ್ತಿಗೋ ಏನೋ ಆ ಕ್ಷಣ ಮೈ ಮರೆತು ನಿದ್ರೆ ಮಾಡಿಬಿಟ್ಟಿದ್ರು. ಅವನಿಗೆ ತಿಂದ ಊಟ ಅಜೀರ್ಣವಾಗಿತ್ತು. ಒಮ್ಮೆಲೆ ಹೊಟ್ಟೆಯೆಲ್ಲ ತೊಳಸಿದಂತಾಗಿ ಸಂಕಟ ಶುರುವಾಗಿತ್ತು. ಅವನ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಹೃದಯಾಳಿಗೆ ಅವನ ಮುಖದಲ್ಲಾದ ಬದಲಾವಣೆ ಕಣ್ಣಿಗೆ ಬಿತ್ತು. ನಿಧಾನವಾಗಿ ಕಣ್ತೆರೆದವನು ಸುತ್ತಲೂ ನೋಡಿದ. ತನ್ನಮ್ಮ ಚಿಕ್ಕಮ್ಮ ಅವನದೇ ಬೆಡ್ಗೆ ತಲೆ ಆನಿಸಿದ್ದಾರೆ. ಅಲ್ಲೇ ಇದ್ದ ಸೋಫಾದಲ್ಲಿ ಉಳಿದ 4 ಎದುರಿನ ಕುರ್ಚಿಯಲ್ಲಿ ಅವನುಡುಕುತ್ತಿದ್ದ ವ್ಯಕ್ತಿ ಕಂಡಳು. ಹಾರ್ಟ್ ನಿಧಾನವಾಗಿ ಕರೆದ. ಬಾಯಿಲ್ಲಿ. ಕಣ್ಸನ್ನೆ ಮಾಡಿದ. ಅವಸರದಲ್ಲಿ ಅವನ ಬಳಿ ಹೆಜ್ಜೆ ಹಾಕಿದ್ಲು. ಏನಾಯಿತು ಸಾಮ್ರಾಟ್? ಏನಾದರೂ ಬೇಕಿತ್ತಾ? ಡಾಕ್ಟರ್ನ ಕರೀಲಾ? ಅವಳ ಮುಖದಲ್ಲಿ ಇನ್ನೂ ಅವನ ಮೇಲೆ ಯಾವ ಕೋಪವೂ ಇರಲಿಲ್ಲ. ಅವಳ ಯೋಚನೆಯೇ ಹಾಗೆ. ಸಾಮ್ರಾಟ್ ನನಗೆ ಸುಳ್ಳು ಹೇಳಿದ್ರ ಹಿಂದೆ ಯಾವುದೋ ಉದ್ದೇಶ ಇರಬಹುದೆಂದೇ ತಿಳಿದಿದ್ಲಾಕೆ. ನಮ್ಮ ಮನೆಯವ್ರಿಗೆ ಮುಂದೆ ಮಾತನಾಡುವಷ್ಟರಲ್ಲಿ ವಾಂತಿ ಮಾಡಿದ್ದ. ಹೇಳಬೇಕೆಂದಿದ್ದ ಪದಗಳು ಗಂಟಲಲ್ಲೇ ಉಳಿದವು. ಅವನ ಪ್ರಸಾದ ತನ್ನ ಕೈಯಲ್ಲಿ ಒಂದು ಚೂರೂ ಅಸಹ್ಯ ಪಡದೆ ಹಿಡಿದವಳನ್ನು ತನ್ನ ಸೋತ ಅಹಂ ಕಂಗಳಿಂದ ನೋಡಿದ್ದನಾತ. ಮುಂದುವರಿಯುವುದು. ಕತೆ ಹೇಗೆ ಬರ್ತಿದೆ ಅಂತ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಕತೆ ಇನ್ನೂ ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ.